ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಬಜೆಟ್ ದಿನ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಭೀಕರ ರಕ್ತಪಾತ ಆಗಿ ಭರ್ತಿ 10 ಲಕ್ಷ ಕೋಟಿ ಕಿತ್ಕೊಂಡು ಹೋಗಿದೆ. ಚಿನ್ನ, ಬೆಳ್ಳಿ ಬೆಲೆ ಕೂಡ ಕುಸಿತ ಕಂಡಿವೆ. ಇನ್ನೊಂದು ಕಡೆ ಬಲೂಚಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಭಾರತ ಹಾಗೂ ಪಾಕ್ ನಡುವೆ ರಾಜತಾಂತ್ರಿಕ ಸಂಘರ್ಷ ಶುರುವಾಗಿದೆ. ಪಿಎಂ ಮೋದಿ ಅರಬ್ ಲೀಡರ್ಗಳನ್ನ ಭೇಟಿ ಮಾಡಿ ಪ್ಯಾಲೆಸ್ತೇನ್ಗೆ ಸಪೋರ್ಟ್ ಮಾಡಿದ್ದಾರೆ. ಫೆಬ್ರವರಿ ತಿಂಗಳ ತಾಪಮಾನದ ಬಗ್ಗೆ ಹವಾಮಾನ ಇಲಾಖೆ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಎಲ್ಲವನ್ನ ಇವತ್ತಿನ ಫುಲ್ ನ್ಯೂಸ್ನಲ್ಲಿ ಡೀಟೇಲ್ ಆಗಿ ನೋಡೋಣ. ಇನ್ನು ಬಜೆಟ್ ದಿನವಾದ ಕಾರಣಕ್ಕೆ ಭಾನುವಾರ ಕೂಡ ಷೇರು ಮಾರುಕಟ್ಟೆ ಇತ್ತು, ಆದರೆ ದೊಡ್ಡ ರಕ್ತಪಾತ ಆಗಿದೆ. ಸೆನ್ಸೆಕ್ಸ್ ಬರೋಬ್ಬರಿ 1547 ಪಾಯಿಂಟ್ಸ್ ಅಥವಾ 1.88% ಕುಸಿತ ಕಂಡು 80,722ಕ್ಕೆ ರೀಚ್ ಆಯಿತು. ಇತ್ತ ನಿಫ್ಟಿ ಕೂಡ 495 ಪಾಯಿಂಟ್ಸ್ ಅಥವಾ 1.96% ಕುಸಿತ ಕಂಡು 24,825ಕ್ಕೆ ಜಾರ್ತು. ಇದರ ಪರಿಣಾಮ ಒಂದೇ ದಿನ ಹೂಡಿಕೆದಾರರು 10 ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ. 10 ಲಕ್ಷ ಕೋಟಿ ಅಂದ್ರೆ ಎಷ್ಟು ಗೊತ್ತಾ? ಇವತ್ತು ನಮ್ಮ ದೇಶದ ಬಜೆಟ್ನ 5ನೇ 1 ಭಾಗದಷ್ಟು ಹಣ. ಅದರಲ್ಲೂ ಮಿಡ್ ಕ್ಯಾಪ್ ಇಂಡೆಕ್ಸ್ 2.24% ಕುಸಿತ, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 2.8% ಪಾಯಿಂಟ್ಸ್ ಬಿದ್ದಿದೆ. ಇದಕ್ಕೆ ಪ್ರಮುಖವಾಗಿ ಟ್ಯಾಕ್ಸ್ ಕಾರಣ. ಸ್ನೇಹಿತರೆ, ಬಜೆಟ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಡಿಫೆನ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ರು ಕೂಡ ಮಾರ್ಕೆಟ್ ಕಣ್ಣು ಇದ್ದಿದ್ದು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಮೇಲೆ. ಏನಿದು? ಶೇರ್ ಮಾರ್ಕೆಟ್ನಲ್ಲಿ ನಡೆಯೋ ಟ್ರೇಡಿಂಗ್ ಇಂತಿಷ್ಟು ಟ್ಯಾಕ್ಸ್ ಅಂತ ಹಾಕ್ತಾರೆ, ಇದು ಕಮ್ಮಿ ಆಗುತ್ತೆ ಅಥವಾ ಹಾಗೆ ಇರುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಕೇಂದ್ರ ಸರ್ಕಾರ ಈ ಟ್ಯಾಕ್ಸ್ ಅನ್ನ ಇದ್ದಕ್ಕಿದ್ದಂತೆ ಜಾಸ್ತಿ ಮಾಡ್ತು. ಫ್ಯೂಚರ್ಸ್ ಮೇಲೆ 0.02% ನಿಂದ 0.05%, ಆಪ್ಷನ್ಸ್ ಮೇಲೆ 0.10% ನಿಂದ 0.15% ಅಷ್ಟು ಟ್ಯಾಕ್ಸ್ ಏರಿಸಲಾಯಿತು. ಇಲ್ಲಿ ನಂಬರ್ ಚಿಕ್ಕ ಇದ್ರೂ ಇದರ ಎಫೆಕ್ಟ್ ದೊಡ್ಡದು. ಯಾಕಂದ್ರೆ ಒಂದೇ ಸಲ ಫ್ಯೂಚರ್ಸ್ ಮೇಲೆ 150% ಮತ್ತು ಆಪ್ಷನ್ಸ್ ಮೇಲೆ 50% ಟ್ಯಾಕ್ಸ್ ಹೈಕ್ ಆಗಿದೆ. ಹೀಗಾಗಿ ಬ್ರೋಕರೇಜ್ ಮತ್ತು ಎಕ್ಸ್ಚೇಂಜ್ ರಿಲೇಟೆಡ್ ಸ್ಟಾಕ್ಗಳು ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡ್ವು. ಇಲ್ಲಿ ಫ್ಯೂಚರ್ಸ್ ಅಂಡ್ ಆಪ್ಷನ್ ಮೇಲೆ ಕೇಂದ್ರ ಯಾಕೆ ಪ್ರಹಾರ ಮಾಡಿದೆ ಅಂದ್ರೆ, ಇದರಲ್ಲಿ ಹೆಚ್ಚು ಲಾಭ ಮಾಡ್ಕೊಂತಿದ್ದು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು. ಇದರಲ್ಲಿ ನಮ್ಮ ಯುವಕರು ತುಂಬಾ ಕಳ್ಕೋತಿದ್ರು. 1 ಲಕ್ಷ ಕೋಟಿಗೂ ಹೆಚ್ಚು ಲಾಸ್ ಆಗಿತ್ತು. ಅಲ್ಲದೆ ಈ ಹಿಂದೆ ಜೇನ್ ಸ್ಟ್ರೀಟ್ ಅನ್ನೋ ದೊಡ್ಡ ಹಗರಣ ಕೂಡ ಆಗಿತ್ತು. ಅದಕ್ಕೆ ಕೇಂದ್ರ ಇದನ್ನ ಫುಲ್ ಟೈಟ್ ಮಾಡಿದೆ. ಸೊ ಇದರಿಂದ ವಿದೇಶಿ ಹೂಡಿಕೆದಾರರಿಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಅಲ್ಲದೆ ಈಗಾಗಲೇ ನಮ್ಮ ಮಾರ್ಕೆಟ್ ನಿಂದ ಕಾಲ್ ಕೀಳ್ತಿರೋ ಅವರು ಇನ್ನೂ ಸೇಲ್ ಅಪ್ ಮಾಡೋ ಸಾಧ್ಯತೆ ಇದೆ. ಸೊ ಇದರಿಂದ ನಮ್ಮ ಭಾರತೀಯರು ಕೂಡ ಹೂಡಿಕೆ ಸೇಲ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ಮಾರ್ಕೆಟ್ ಬಿದ್ದಿದೆ. ಅಲ್ಲದೆ ಈ ಬಜೆಟ್ನಲ್ಲಿ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮೇಲೆ ರಿಲೀಫ್ ಸಿಗುತ್ತೆ ಅಂತ ಹೂಡಿಕೆದಾರರು ನಿರೀಕ್ಷಿಸಿದ್ರು. ಆದ್ರೆ ಆ ಕುರಿತು ಯಾವುದೇ ಅನೌನ್ಸ್ ಆಗಲಿಲ್ಲ. ಇನ್ನು ಈ ಸಲ ಸರ್ಕಾರ ಹೆಚ್ಚು ಸಾಲ ಮಾಡೋಕೆ ಮುಂದಾಗಿದೆ. ಹೀಗಾಗಿ ಸರ್ಕಾರಿ ಒಡೆತನದ ಬ್ಯಾಂಕ್ಗಳ ಷೇರು 3% ತನಕ ಕುಸಿತ ಕಂಡ್ವು. ಹಾಗೆ ರಕ್ಷಣಾ ಇಲಾಖೆಗೂ ನಿರೀಕ್ಷೆಯಷ್ಟು ಹಣ ಸಿಗಲಿಲ್ಲ. ಅಫ್ಕೋರ್ಸ್ ಕಳೆದ ವರ್ಷಕ್ಕಿಂತ ಹೆಚ್ಚು ಸಿಕ್ತು. 15% ಏರಿಕೆಯಾಗಿ 7.85 ಲಕ್ಷ ಕೋಟಿ ಘೋಷಣೆಯಾಗಿತ್ತು. ಆದ್ರೆ ಇನ್ನೂ ಜಾಸ್ತಿ ಸಿಗಬೇಕಿತ್ತು ಅನ್ನೋ ಭರವಸೆ ಇತ್ತು. ಹೀಗಾಗಿ HAL, BEL, ಮಜಗಾಂವ್ ಡಾಕ್ ಹೀಗೆ ಸಾಕಷ್ಟು ಡಿಫೆನ್ಸ್ ಕಂಪನಿಗಳ ಷೇರು ಕುಸಿತ ಕಾಣ್ತು. ಅತ್ತ SBI, ಹಿಂಡಲ್ಗೋ, ONGC ಮತ್ತು ರಿಲಯನ್ಸ್ ನಂತ ದೊಡ್ಡ ಕಂಪನಿಗಳು ನಷ್ಟ ಅನುಭವಿಸಿದ್ವು. ಏಂಜಲ್ ಒನ್ ಮತ್ತು BSE ಅಂತ ಬ್ರೋಕರೇಜ್ ಷೇರುಗಳು ಬರೋಬ್ಬರಿ 10% ಕ್ರಾಶ್ ಆದ್ವು. ಹೀಗಾಗಿ ಮಾರ್ಕೆಟ್ ರೆಡ್ ನಲ್ಲಿ ಎಂಡ್ ಆಯಿತು. ಇನ್ನು ಡೇಟಾ ಸೆಂಟರ್ಸ್, GCC, ಸೆಮಿಕಂಡಕ್ಟರ್, ಬಯೋಫಾರ್ಮ್ ಸೆಕ್ಟರ್ಗಳಿಗೆ ಹೆಚ್ಚಿನ ಸಪೋರ್ಟ್ ನೀಡಿದ್ರಿಂದ IT ಮತ್ತು ಫಾರ್ಮಾ ಸೆಕ್ಟರ್ಗೆ ಖುಷಿಯಾಯಿತು. ಹೀಗಾಗಿ ವಿಪ್ರೋ, ಸನ್ ಫಾರ್ಮಾ, TCS, ಮ್ಯಾಕ್ಸ್ ಹೆಲ್ತ್ ಸ್ಟಾಕ್ಗಳು ಮೇಜರ್ ಗೇನರ್ಗಳಾಗಿ ಹೊರಹೊಮ್ಮಿವೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ಕಡೆ ಬಂದ್ರೆ ದಿನವಿಡೀ ಏರಿಳಿತ ಇತ್ತು. ಆದ್ರೆ ಮಾರುಕಟ್ಟೆ ಅಂತ್ಯಕ್ಕೆ ಮತ್ತೆ ಕುಸಿತದಲ್ಲೇ ಅಂತ್ಯವಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 4,242 ರೂಪಾಯಿ ಕಮ್ಮಿಯಾಗಿ 1,48,697 ರೂಪಾಯಿ ತಲುಪಿತು. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 3,954 ರೂಪಾಯಿ ಕಮ್ಮಿಯಾಗಿ 1,36,206 ರೂಪಾಯಿ ತಲುಪಿದೆ. ಇನ್ನು 1 ಕೆಜಿ ಬೆಳ್ಳಿ ಬೆಲೆ ತಗೊಂಡ್ರೆ ಇದು ಕೂಡ ತುಂಬಾ ಏರಿಳಿತ ಕಾಣ್ತು. ಹತ್ರ 2,68,000 ತನಕ ಹೋಗಿತ್ತು. ಆದರೆ ಮಾರುಕಟ್ಟೆ ಅಂತ್ಯಕ್ಕೆ 2,65,751 ರೂಪಾಯಿ ಆಗಿದೆ. ಇನ್ನು ಇವತ್ತು ಬೆಳ್ಳಿ ಬೆಲೆ ಬೀಳೋಕೆ ಕಾರಣ ಏನು ಅಂದ್ರೆ, ಬಜೆಟ್ ದಿನ ಮಾರ್ಕೆಟ್ ಏನಾಗುತ್ತೋ ಅಂತ ಹೆದರಿ ಹೂಡಿಕೆದಾರರು ಚಿನ್ನ ಬೆಳ್ಳಿಯನ್ನ ಮಾರಿದ್ರು. ಇದನ್ನ ಬಿಟ್ರೆ ಅಮೆರಿಕದ ಎಫೆಕ್ಟ್ ಹಾಗೆ ಇದೆ. ಫೆಡರಲ್ ರಿಸರ್ವ್ಗೆ ಕೆವಿನ್ ವಾರ್ಷ್ ಹೊಸ ಚೇರ್ಮನ್ ಆಗಿ ಬಂದಿರೋದು, ಡಾಲರ್ ಬಲಿಷ್ಠವಾಗ್ತಿರೋದು ಮತ್ತು ಜಾಗತಿಕ ಮಟ್ಟದಲ್ಲಿ ಬೆಳ್ಳಿ ಚಿನ್ನದ ಬೆಲೆ ಓವರ್ ವ್ಯಾಲ್ಯೂ ಆಗಿದೆ ಅಂತ ಹೇಳ್ತಿರೋದು
ಇದಕ್ಕೆ ಮೇನ್ ಕಾರಣ. ಇನ್ನು ಸ್ನೇಹಿತರೆ, ಕೇಂದ್ರದ ಬಜೆಟ್ ಬಗ್ಗೆ ನಿಮಗೆ ವಿಶೇಷ ವರದಿಯಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ವಿ. ಕ್ವಿಕ್ ಆಗಿ ಹೇಳೋದಾದ್ರೆ 2026-27ರ ಬಜೆಟ್ನ ಗಾತ್ರ 53.5 ಲಕ್ಷ ಕೋಟಿ ರೂಪಾಯಿ ಇತ್ತು. ಇದರಲ್ಲಿ ಸಾರಿಗೆ, ರಕ್ಷಣೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಿಗೆ ಗರಿಷ್ಠ ಅನುದಾನ ಹಂಚಿಕೆ ಮಾಡಲಾಗಿದೆ. ದೇಶದಾದ್ಯಂತ 7 ಹೊಸ ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ಗಳ ಘೋಷಣೆಯಾಗಿದೆ. ಇನ್ನು ರಾಜ್ಯಕ್ಕೆ ವಿಶೇಷವಾಗಿ ಏನ್ ಸಿಕ್ತು ಅಂತ ನೋಡೋದಾದ್ರೆ, ಬೆಂಗಳೂರಿಗೆ ಸಂಬಂಧಪಟ್ಟಂತೆ 2 ಹೈ ಸ್ಪೀಡ್ ರೈಲ್ ಕಾರಿಡಾರ್ಗೆ ಕೇಂದ್ರ ಅಸ್ತು ಅಂದಿದೆ. ಹೈದರಾಬಾದ್, ಬೆಂಗಳೂರು ಮತ್ತು ಚೆನ್ನೈ ಬೆಂಗಳೂರು ಮಾರ್ಗಗಳಲ್ಲಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ನಿರ್ಮಾಣವಾಗಲಿದೆ. ಇನ್ನು ನಮ್ಮ ಕರಾವಳಿಯ ಪ್ರವಾಸೋದ್ಯಮಕ್ಕೆ ಟರ್ಟಲ್ ಟ್ರೈಲ್ಸ್ ಅಂದ್ರೆ ಆಮೆ ಸಂರಕ್ಷಣಾ ತಾಣಗಳ ಅಭಿವೃದ್ಧಿಗೆ ಮತ್ತು ಕೋಕೋ, ತೆಂಗು ಬೆಳೆಯುವ ರೈತರಿಗೆ ವಿಶೇಷ ಪ್ಯಾಕೇಜ್ ಸಿಕ್ಕಿದೆ. ರಾಜ್ಯದ ಕರಾವಳಿ ಪ್ರದೇಶಗಳಲ್ಲಿ ಮೌಂಟೇನ್ ಟ್ರೆಕ್ಕಿಂಗ್ ಅನುಮತಿ ಸಿಕ್ಕಿದೆ. ಇದರಿಂದ ಸ್ಥಳೀಯ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗಲಿದೆ. ಶಿಮಾರ್ಟ್ ಅಂದ್ರೆ ಸೆಲ್ಫ್ ಹೆಲ್ಪ್ ಎಂಟರ್ಪ್ರೆನ್ಯೂರ್ ಮಾರ್ಟ್ಸ್ ಯೋಜನೆ ಮತ್ತು ಪ್ರತಿ ಜಿಲ್ಲೆಯಲ್ಲಿ ಮಹಿಳಾ ವಸತಿ ಸೌಲಭ್ಯಗಳು ರಾಜ್ಯಕ್ಕೂ ಸಿಗಲಿದೆ. ಇನ್ನು ಈ ಬಜೆಟ್ನಲ್ಲಿ ರಾಜ್ಯಕ್ಕೆ 63,049 ಕೋಟಿ ತೆರಿಗೆ ಪಾಲು ಹಂಚಿಕೆಯಾಗಿದೆ. 16ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕರ್ನಾಟಕಕ್ಕೆ 4.13% ತೆರಿಗೆ ಪಾಲು ಹಂಚಿಕೆಯಾಗಿದೆ. ರಾಜ್ಯ ಸರ್ಕಾರ 14ನೇ ವೇತನ ಆಯೋಗದಲ್ಲಿ ನೀಡಿದ ಹಾಗೆ 4.71% ಹಂಚಿಕೆ ಮಾಡುವಂತೆ ಮನವಿ ಮಾಡಿತ್ತು. ಆದರೆ ಕೇಂದ್ರ ಸರ್ಕಾರ ಹೊಸ ಆಯೋಗದ ಶಿಫಾರಸಿನಂತೆ ಹಣಕಾಸು ಹಂಚಿಕೆ ಮಾಡಿದೆ. ಇನ್ನು ಈ ಬಾರಿಯ ಭಾರತದ ಬಜೆಟ್ನಲ್ಲಿ ಸುಮಾರು 5,686 ಕೋಟಿ ರೂಪಾಯಿ ಅಂತಾರಾಷ್ಟ್ರೀಯ ನೆರವು ನೀಡಲಾಗಿದೆ. ಎಂದಿನಂತೆ ಭೂತಾನ್ಗೆ ಹೆಚ್ಚಿನ ಹಣ ಸಿಕ್ಕಿದೆ. ಅವರಿಗೆ 2,289 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ನೇಪಾಳದ ಪ್ರಾಜೆಕ್ಟ್ಗಳಿಗೆ 800 ಕೋಟಿ, ಶ್ರೀಲಂಕಾಗೆ 400 ಕೋಟಿ, ಮಾಲ್ಡೀವ್ಸ್ಗೆ 550 ಕೋಟಿ, ಅಫ್ಘಾನಿಸ್ತಾನಕ್ಕೆ 150 ಕೋಟಿ, ಬಾಂಗ್ಲಾದೇಶಕ್ಕೆ 60 ಕೋಟಿ ನೀಡಲಾಗಿದೆ. ಬಾಂಗ್ಲಾದೇಶಕ್ಕೆ ಹೋದ ಸಲ 120 ಕೋಟಿ ಹೋಗಿತ್ತು. ಈ ಸಲ ಅರ್ಧಕ್ಕರ್ಧ ಕಮ್ಮಿಯಾಗಿದೆ. ಇನ್ನು ಮಯನ್ಮಾರ್ಗೆ 300 ಕೋಟಿ, ಸೆಷೆಲ್ಸ್ 19 ಕೋಟಿ, ಮಾರಿಷಸ್ 550 ಕೋಟಿ ರೂಪಾಯಿ, ಆಫ್ರಿಕನ್ ದೇಶಗಳಿಗೆ 225 ಕೋಟಿ, ಯುರೇಷಿಯನ್ ದೇಶಗಳಿಗೆ 38 ಕೋಟಿ, ಲ್ಯಾಟಿನ್ ಅಮೆರಿಕನ್ ದೇಶಗಳಿಗೆ 120 ಕೋಟಿ ರೂಪಾಯಿ ನೀಡಲಾಗಿದೆ. ಇನ್ನು ಇದೇ ವೇಳೆ ಚಾಬಹಾರ್ ಬಂದರು ಅಭಿವೃದ್ಧಿಗೆ ನೀಡಬೇಕಾಗಿದ್ದ 400 ಕೋಟಿ ರೂಪಾಯಿ ನೆರವನ್ನ ಸದ್ಯ ಹಿಂಪಡೆಯಲಾಗಿದೆ. ಸದ್ಯ ಇರಾನ್ನಲ್ಲಿ ಯುದ್ಧದ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಈ ನಿರ್ಧಾರ ತೆಗೆದುಕೊಂಡಿರಬಹುದು ಅಂತ ಹೇಳಲಾಗುತ್ತಿದೆ. ಇನ್ನು ಈ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಟೀಕೆ ಮಾಡಿದ್ದಾರೆ. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ. ನಮಗೆ ಬೆಂಗಳೂರು ಮುಂಬೈ, ಬೆಂಗಳೂರು ಮಂಗಳೂರು, ಬೆಂಗಳೂರು ಪುಣೆ ರೈಲು ಬೇಕಾಗಿತ್ತು. ನೀರಾವರಿ ಯೋಜನೆಗೆ ಹಣ ಕೇಳಿದ್ವಿ, ಆದ್ರೆ ನೀರಾವರಿ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ. ಮೇಕೆದಾಟು ಯೋಜನೆ ಪ್ರಕರಣ ಸಂಬಂಧ ತಮಿಳುನಾಡು ಅರ್ಜಿ ವಜಾ ಆಗಿದೆ. ಆದ್ರೂ ಸಹ ಆ ಯೋಜನೆಗೆ ಬಜೆಟ್ನಲ್ಲಿ ಹಣ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಲೂಚಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಭಾರತ ಹಾಗೂ ಪಾಕ್ ನಡುವೆ ರಾಜತಾಂತ್ರಿಕ ಸಂಘರ್ಷ ಏರ್ಪಟ್ಟಿದೆ. ಇತ್ತೀಚೆಗೆ ಬಲೂಚಿಸ್ತಾನದ 16 ನಗರಗಳಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಪಾಕ್ ಪಡೆಗಳ ಮೇಲೆ ದಾಳಿ ಮಾಡಿತ್ತು. ಕೆಲವೇ ಗಂಟೆಗಳಲ್ಲಿ ಅಲ್ಲಿ 145ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ರು. ಇದರಲ್ಲಿ ಬಹುತೇಕ ಪಾಕ್ ಸೈನಿಕರೇ ಇದ್ದಾರೆ. ಈಗಲೂ ಅಲ್ಲಿ ಸಂಘರ್ಷ ನಡೀತಿದೆ. ಈಗ ಇದನ್ನ ಪಾಕ್ ನಾಯಕರು ಭಾರತದ ತಲೆಗೆ ಕಟ್ಟಿದ್ದಾರೆ. ಬಲೂಚಿಸ್ತಾನದಲ್ಲಿ ಆಗ್ತಿರೋದು ಸಾಮಾನ್ಯ ಭಯೋತ್ಪಾದನೆ ಅಲ್ಲ. ಈ ದಾಳಿಗಳ ಹಿಂದೆ ಸ್ಪಷ್ಟವಾಗಿ ಭಾರತದ ಪ್ಲಾನಿಂಗ್ ಇದೆ. ಭಾರತವೇ ಈ ಉಗ್ರರಿಗೆ ಹಣ ತರಬೇತಿ ಕೊಟ್ಟು ನಮ್ಮ ವಿರುದ್ಧ ಎತ್ತಿ ಕಟ್ತಿದೆ. ಇದಕ್ಕೆಲ್ಲ ನಮ್ಮ ಹತ್ರ ಸಾಕ್ಷಿ ಇದೆ. ಅದನ್ನ ಜಗತ್ತಿನ ಮುಂದೆ ಬಿಚ್ಚಿಡ್ತೀವಿ ಅಂತ ಪಾಕ್ನ ಆಂತರಿಕ ಸಚಿವ ಮೊಯ್ಸಿನ್ ನಖ್ವಿ ಬಾಯ್ಬಡ್ಕೊಂಡಿದ್ದಾರೆ. ಅಲ್ಲದೆ ಬಲೂಚಿಗಳು ತಮ್ಮ ಸಂಘಟನೆಯಲ್ಲಿ ಮಹಿಳಾ ದಾಳಿಕೋರರನ್ನ ಬಳಸಿಕೊಳ್ತಿದ್ದಾರೆ. 12 ನಗರಗಳ ಪೈಕಿ ಕನಿಷ್ಠ 2 ಕಡೆ ಈ ಭಯೋತ್ಪಾದಕಿಯರ ದಾಳಿಯಾಗಿದೆ. ಯುವತಿಯರ ಮನಸ್ಸನ್ನ ಡೈವರ್ಟ್ ಮಾಡಿ ಈ ಉಗ್ರ ಕೃತ್ಯಗಳಿಗೆ ಯೂಸ್ ಮಾಡ್ಕೋತಿದ್ದಾರೆ ಅಂತ ನಖ್ವಿ ಹೇಳಿದ್ದಾರೆ. ಇನ್ನು ಈ ಆಧಾರ ರಹಿತ ಆರೋಪವನ್ನ ಭಾರತ ಅಲ್ಲಗೆಳೆದಿದೆ. ಹಾಗೆ ಪಾಕಿಸ್ತಾನಕ್ಕೆ ಚೀಮಾರಿ ಹಾಕಿದೆ. ನಿಮ್ಮ ದೇಶದ ಆಂತರಿಕ ವೈಫಲ್ಯಗಳನ್ನ ಮುಚ್ಚಿ ಹಾಕೊಳ್ಳೋಕೆ, ಜನರ ಗಮನವನ್ನ ಬೇರೆಡೆ ಡೈವರ್ಟ್ ಮಾಡೋಕೆ ನಮ್ಮ ಕಡೆ ಬೊಟ್ಟು ಮಾಡಬೇಡಿ. ಮೊದಲು ಬಲೂಚಿಸ್ತಾನದ ಜನರ ಸಮಸ್ಯೆ ಏನು ಅಂತ ಕೇಳಿ. ಅಲ್ಲಿ ನಡೆಸ್ತಿರೋ ದೌರ್ಜನ್ಯ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಸುಮ್ನೆ ನಮ್ಮ ಮೇಲೆ ಗೂಬೆ ಕುರಿಸೋದನ್ನ ಬಿಡಿ ಅಂತ ಭಾರತ ಹೇಳಿದೆ. ಇನ್ನೊಂದ್ ಕಡೆ ಇದು ನಮ್ಮ ಅಸ್ತಿತ್ವದ ಯುದ್ಧ, ಇದರಲ್ಲಿ ನಾವು ಗೆದ್ದೇ ತೀರ್ತೀವಿ, ಬಲೂಚಿ ಉಗ್ರರನ್ನ ಮಟ್ಟ ಹಾಕ್ತೀವಿ ಅಂತ ಬಲೂಚಿಸ್ತಾನ ಸಿಎಂ, ಅಲ್ಲಿನ ಸೇನೆಯ ಕೈಗೊಂಬೆಯಾಗಿರೋ ಸರ್ಫರಾಜ್ ಬುಕ್ತಿ ಹೇಳಿದ್ದಾರೆ. ಇತ್ತ ಬಲೂಚಿ ಪಡೆಗಳು ಕೂಡ ಪ್ರತೀಕಾರದ ಮಾತನಾಡಿದ್ದಾರೆ. ಪಾಕಿಸ್ತಾನದ ಸೈನಿಕರು ನಮ್ಮನ್ನ ಕಂಡ್ರೆ ಹೆದರ್ಕೊಂಡು ಓಡ್ತಿದ್ದಾರೆ. ಬಲೂಚಿಸ್ತಾನ 9,000 ವರ್ಷಗಳಿಂದ ತನ್ನದೇ ಐಡೆಂಟಿಟಿ ಹೊಂದಿದೆ. ಆಕ್ರಮಣಕಾರಿ ಪಾಕಿಸ್ತಾನದಿಂದ ನಮ್ಮ ತಾಯಿ ನೆಲವನ್ನ ಸ್ವತಂತ್ರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಪಾಕ್ ಸೇನಾಧಿಕಾರಿ ಮುನೀರ್ನನ್ನ ಬಂಧಿಸಿ ಎಳ್ಕೊಂಡು ಹೋಗ್ತಿರೋ ಎಐ ಫೋಟೋವನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಸದ್ಯ ಈಗಲೂ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ದಾಳಿ ಪ್ರತಿದಾಳಿಗಳು ನಡೀತಲೇ ಇವೆ. ದಿಲ್ಲಿಲಿ ನಡೆದ ಭಾರತ ಅರಬ್ ಲೀಗ್ ವಿದೇಶಾಂಗ ಸಚಿವರ ಮೀಟಿಂಗ್ ವೇಳೆ ಪಿಎಂ ಮೋದಿ ಅರಬ್ ಲೀಡರ್ಗಳನ್ನ ಮೀಟ್ ಮಾಡಿದ್ದಾರೆ. ಇದೇ
ಇದೇ ವೇಳೆ ನಾವು ಪ್ಯಾಲೆಸ್ತೈನ್ ಜನರಿಗೆ ಸಪೋರ್ಟ್ ಮಾಡೋದನ್ನ ಮುಂದುವರಿಸ್ತೀವಿ, ಅವರ ಹಕ್ಕುಗಳಿಗೆ ಸದಾ ಬೆಂಬಲ ನೀಡ್ತೀವಿ ಅಂತ ಮೋದಿ ಹೇಳಿದ್ದಾರೆ. ಹಾಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರಸ್ತಾಪಿಸಿರೋ ಗಾಜಾ ಶಾಂತಿ ಒಪ್ಪಂದವನ್ನ ಸ್ವಾಗತಿಸಿದ್ದಾರೆ. ಇದೇ ವೇಳೆ ಫರ್ಸೇನ್ ಅಗಾಬೇಕಿಯನ್ ಮಾತನಾಡಿ, ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ನಿಲ್ಲಿಸೋಕೆ ಭಾರತ ಮಧ್ಯಸ್ಥಿಕೆ ವಹಿಸೋದು ಬೆಸ್ಟ್ ಅಂತ ಹೇಳಿದ್ದಾರೆ. ಅಂದಹಾಗೆ ಇದೇ ಸಭೆಯಲ್ಲಿ ಭಾರತದ ಜೊತೆ ಸೇರಿ ಅರಬ್ ನಾಯಕರು ಪಹಲ್ಗಾಮ್ ದಾಳಿಗೆ ಖಂಡನೆ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಮೋದಿ ಕೂಡ ಪ್ಯಾಲೆಸ್ತೈನ್ ಜನರ ಪರ ನಾವಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಫೆಬ್ರವರಿಯಲ್ಲಿ ಬಿಸಿಲಿನ ತಾಪ ನಾರ್ಮಲ್ಗಿಂತ ಹೆಚ್ಚಿರಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಈ ತಿಂಗಳಲ್ಲಿ ರಾತ್ರಿ ಹೊತ್ತು ಕೂಡ ವಿಪರೀತ ಸೆಕೆ ಇರುತ್ತೆ. ದೇಶದ ಬಹುತೇಕ ಕಡೆ ವಾಡಿಕೆಗಿಂತ ಜಾಸ್ತಿ ಟೆಂಪರೇಚರ್ ಇರುತ್ತೆ. ಚಳಿಗಾಲ ಬೇಗ ಮುಗಿದು ಬೇಗನೆ ಬೇಸಿಗೆ ಪ್ರಾರಂಭವಾಗುತ್ತೆ. ಇದರಿಂದ ಗೋಧಿ ಮತ್ತು ಎಣ್ಣೆಕಾಳು ಬೆಳೆಗಳ ಇಳುವರಿ ಕಮ್ಮಿಯಾಗೋ ಸಾಧ್ಯತೆ ಇದೆ. ಹೈನೋದ್ಯಮಕ್ಕೂ ಹೊಡೆತ ಬೀಳಬಹುದು. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಬೆಳೆಗಳು ಕೊಳಿಬಹುದು ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಐಟಿ ಅಧಿಕಾರಿಗಳ ದಾಳಿ ವೇಳೆ ಗುಂಡು ಹಾರಿಸಿಕೊಂಡಿದ್ದ ಉದ್ಯಮಿ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆ ಬನ್ನೇರುಘಟ್ಟದ ಕಾಸಾಗ್ರಾಂಡ್ನಲ್ಲಿ ನಡೆದಿದೆ. ಇದಕ್ಕೂ ಮುನ್ನ ಕಲ್ಕೇರಿ ಬಳಿ ಇರೋ ಸೇಂಟ್ ಜೋಸೆಫ್ ಚರ್ಚ್ನಲ್ಲಿ ಮೃತ ರಾಯ್ ಅವರ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕಾಗಿ ಇಡಲಾಗಿತ್ತು. ಈ ವೇಳೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವು ಗಣ್ಯರು ರಾಯ್ರ ಅಂತಿಮ ದರ್ಶನ ಪಡ್ಕೊಂಡ್ರು. ಇನ್ನು ಬೆಳಗಾವಿಯ ಚೋರ್ಲಾಘಾಟ್ನಲ್ಲಿ ನಡೆದಿದೆ ಎನ್ನಲಾದ 400 ಕೋಟಿ ರೂಪಾಯಿ ಹಳೆ ನೋಟು ದರೋಡೆ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ಪ್ರಕರಣದ ಮಾಸ್ಟರ್ ಮೈಂಡ್ ಅಂತ ಹೇಳ್ತಿರೋ ಕಿಶೋರ್ ಸಾಳ್ವೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಶರಣಾಗಿದ್ದಾನೆ. ಆಮೇಲೆ ಆತನ ಬಂಧನವಾಗಿದೆ. ಈ ಮೂಲಕ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಇನ್ನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನೂತನ ಅಧ್ಯಕ್ಷೆಯಾಗಿ ಡಾ ಜಯಮಾಲಾ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಅಧ್ಯಕ್ಷರಾಗಿದ್ದ ನರಸಿಂಹಲು ಜಯಮಾಲಾ ಅವರಿಗೆ ಅಧಿಕಾರ ಹಸ್ತಾಂತರಿಸಿದ್ದಾರೆ. ಈ ಮೂಲಕ 2ನೇ ಬಾರಿ ಜಯಮಾಲಾ ಅವರು ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಏರಿದ್ದಾರೆ. ಕರಾವಳಿಯ ಪ್ರವಾಸಿ ತಾಣ ಮಂಗಳೂರಿನ ಪಿಲಿಕುಳ ಜೈವಿಕ ಉದ್ಯಾನವನಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅಸಮಾಧಾನ ಹೊರಹಾಕಿದೆ. ಈ ಪಿಲಿಕುಳ ಝೂನಲ್ಲಿ ಪ್ರಾಣಿಗಳು ನರಕ ಅನುಭವಿಸುತ್ತಿವೆ ಅಂತ ಹೇಳಿ ವನ್ಯಜೀವಿ ಸಂರಕ್ಷಕ ಭುವನ್ ಅನ್ನೋರು ಕೋರ್ಟ್ ಮೆಟ್ಟಿಲೇರಿದ್ರು. ವಿಚಾರಣೆ ವೇಳೆ ಪ್ರಾಣಿಗಳ ಸ್ಥಿತಿ ಮತ್ತು ಅಲ್ಲಿನ ತುಕ್ಕು ಹಿಡಿದಿರೋ ಕೇಜ್ಗಳ ಫೋಟೋ ನೋಡಿ ನ್ಯಾಯಾಧೀಶರು ಕಳವಳ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅಲ್ಲಿನ ಪ್ರಾಣಿಗಳನ್ನ ಸರಿಯಾಗಿ ನೋಡ್ಕೊಳ್ಳೋಕೆ ಆಗಲ್ಲ ಅಂದ್ರೆ ಝೂಗೆ ಬೀಗ ಹಾಕಿ ಅಂತ ರಾಜ್ಯ ಸರ್ಕಾರಕ್ಕೆ ಕೋರ್ಟ್ ಕ್ಲಾಸ್ ತಗೊಂಡಿದೆ. ಸುಮಾರು 370 ಎಕರೆಗಳಷ್ಟು ವಿಶಾಲವಾಗಿ ಹಬ್ಬಿರೋ ಈ ಪಾರ್ಕ್ ದೇಶದ ಪ್ರಮುಖ ನೈಸರ್ಗಿಕ ಮೃಗಾಲಯ ಅಂತ ಕರೆಸಿಕೊಂಡಿದೆ. ಮುಂಬೈನಲ್ಲಿರೋ ಬಾಲಿವುಡ್ ಡೈರೆಕ್ಟರ್ ರೋಹಿತ್ ಶೆಟ್ಟಿ ಮನೆ ಮೇಲೆ ಗುಂಡಿನ ದಾಳಿಯಾಗಿದೆ. ಮಧ್ಯರಾತ್ರಿ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಅನಿರೀಕ್ಷಿತವಾಗಿ ಈ ಕೃತ್ಯ ಎಸಗಿ ಪರಾರಿಯಾಗಿದ್ರು. ಅದೃಷ್ಟವಶಾತ್ ಈ ದಾಳಿಯಲ್ಲಿ ಯಾರಿಗೂ ಗಾಯವಾಗಿಲ್ಲ. ರೋಹಿತ್ ಶೆಟ್ಟಿ ಮನೆಯಲ್ಲೇ ಇದ್ರು ಅಂತ ಪೊಲೀಸರು ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಈ ದಾಳಿ ನಡೆದ ಕೆಲವೇ ಗಂಟೆಗಳಲ್ಲಿ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಇದನ್ನ ನಾವೇ ಮಾಡಿದ್ದು ಅಂತೇಳಿ ದಾಳಿಯ ಹೊಣೆ ಹೊತ್ಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಆಡಿಯೋ ಕ್ಲಿಪ್ ರಿಲೀಸ್ ಮಾಡಿರೋ ಗ್ಯಾಂಗ್ ಮೆಂಬರ್ಸ್, ನಾವು ರೋಹಿತ್ ಶೆಟ್ಟಿಗೆ ನಮ್ಮ ವಿಷಯದಲ್ಲಿ ತಲೆ ಹಾಕಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ವಿ, ಅಷ್ಟಾದ್ರೂ ಅವರು ಕೇಳಿಲ್ಲ, ಇದೊಂದು ಸಣ್ಣ ಟ್ರೇಲರ್ ಅಷ್ಟೇ, ಇನ್ನು ಪಿಕ್ಚರ್ ಬಾಕಿ ಇದೆ ಅನ್ನೋ ತರ ಬಹಿರಂಗವಾಗಿ ಬೆದರಿಕೆ ಹಾಕಿದ್ದಾರೆ. ಸದ್ಯ ಪೊಲೀಸರು ಈ ಘಟನೆಗೆ ಸಂಬಂಧಿಸಿದಂತೆ ಪುಣೆಯಲ್ಲಿ 5 ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ. ಇವರು ಬಿಷ್ಣೋಯಿ ಗ್ಯಾಂಗ್ ಜೊತೆ ಲಿಂಕ್ ಹೊಂದಿದ್ದಾರೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಸದ್ಯ ತನಿಖೆ ಮುಂದುವರೆದಿದೆ. ಮತ್ತೊಂದು ಕಡೆ ಯುಪಿಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. ತಮ್ಮ ಆಸ್ತಿ ಎಷ್ಟಿದೆ ಅಂತ ಬಹಿರಂಗ ಪಡಿಸದೇ ಇದ್ದಿದ್ದಕ್ಕೆ 68,000 ಸರ್ಕಾರಿ ನೌಕರರ ಸಂಬಳವನ್ನೇ ಯೋಗಿ ಸರ್ಕಾರ ತಡೆ ಹಿಡಿದಿದೆ. ಯುಪಿ ರಾಜ್ಯ ಸರ್ಕಾರದಡಿ ಕೆಲಸ ಮಾಡೋ ಎಲ್ಲಾ ಉದ್ಯೋಗಿಗಳು ತಮ್ಮ ಆಸ್ತಿ ವಿವರವನ್ನ ಮಾನವ ಸಂಪದ ಪೋರ್ಟ್ನಲ್ಲಿ ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳಿ ಜನವರಿ 31ರ ಡೆಡ್ಲೈನ್ ಕೊಡಲಾಗಿತ್ತು. ಆದ್ರೀಗ ಈ ನಿಯಮ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಈ ಸ್ಯಾಲರಿ ಸ್ಟಾಪ್ ಮಾಡಲಾಗಿದೆ. ಇನ್ನು ಅಪೋಲೋ ಆಸ್ಪತ್ರೆ ನಾವು ವರ್ಷದ 365 ದಿನಗಳ ಸೇವೆ ನೀಡೋಕೆ ಬದ್ಧ ಅಂತ ಘೋಷಣೆ ಮಾಡಿದೆ. ಹೈದರಾಬಾದ್ನಲ್ಲಿ ನಡೆದ ಅಪೋಲೋ ಆಸ್ಪತ್ರೆಗಳ ಇಂಟರ್ನ್ಯಾಷನಲ್ ಹೆಲ್ತ್ ಡೈಲಾಗ್ನಲ್ಲಿ ಸಂಸ್ಥೆ ಈ ರೀತಿ ಹೇಳಿದೆ. ಜನ ಅನಾರೋಗ್ಯಕ್ಕೆ ಒಳಗಾದಾಗ ಆರೋಗ್ಯ ಕ್ಷೇತ್ರ ನಿದ್ರಿಸೋಕೆ ಸಾಧ್ಯ ಇಲ್ಲ. ಹೀಗಾಗಿ ವರ್ಷದ 365 ದಿನಗಳು 24x7 ಸೇವೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಕೇವಲ 53,700 ರೂಪಾಯಿಗೆ ಫ್ಲೈಟ್ ನಲ್ಲಿ ಗುಜರಾತ್ ಮಧ್ಯಪ್ರದೇಶದ 4 ಜ್ಯೋತಿರ್ಲಿಂಗ ದರ್ಶನ. ಇದು 7 ಸ್ಯಾಂಡ್ಸ್ ನೀಡ್ತಿರೋ ಬೆಸ್ಟ್ ಆಫರ್. ಆಸಕ್ತರು ಮಾಹಿತಿಗಾಗಿ ಹಿಂದೆ ಕರೆ ಮಾಡಿ. ಇನ್ನು ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಹೊಸ ಸಾಹಸ ಮಾಡಿದೆ. ಹಿಮಪಾತದಿಂದ 5 ಅಡಿಯಷ್ಟು ಮುಚ್ಚಿ ಹೋಗಿದ್ದ ಜಮ್ಮು ಕಾಶ್ಮೀರದ ಕಿಸ್ತ್ವಾರ ಸಂಸಾರಿ ರೋಡ್ ಅನ್ನ ಕ್ಲಿಯರ್ ಮಾಡಿದೆ. ಬರೀ 72 ಗಂಟೆಗಳಲ್ಲಿ ಈ 112 ಕಿಲೋಮೀಟರ್ ರಸ್ತೆಯನ್ನ ಹಿಮಮುಕ್ತಗೊಳಿಸಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 8,759 ಅಡಿ ಎತ್ತರದಲ್ಲಿರೋ ಪ್ರದೇಶ. ಜಮ್ಮು ಕಾಶ್ಮೀರದ ಚೇನಬ್ ವ್ಯಾಲಿಯಿಂದ ಹಿಮಾಚಲ ಪ್ರದೇಶದ ಲೋಹಾಲ್ಗೆ ಕನೆಕ್ಟ್ ಆಗೋ ಈ ರೋಡ್ ಅಲ್ಲಿನ ಜನರಿಗೆ ಲೈಫ್ ಲೈನ್ ಇದ್ದ ಹಾಗೆ. ಇದು ಹಿಮದಿಂದ ಮುಚ್ಚಿ ಹೋಗಿದ್ರಿಂದ ಅಲ್ಲಿನ ಸ್ಥಳೀಯರಿಗೆ ತುಂಬಾ ತೊಂದರೆಯಾಗಿತ್ತು. ಈಗ ಅದಕ್ಕೆ ಮುಕ್ತಿ ಸಿಕ್ಕಿದೆ. ಇನ್ನು ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಕಾರ್ಯ ಅಂತಿಮ ಹಂತ ತಲುಪಿದೆ. ಮುಂಬರೋ ಏಪ್ರಿಲ್ 30ರ ಒಳಗಾಗಿ
ಮಂದಿರಗಾಗಿ ದೇಗುಲ ನಿರ್ಮಾಣದ ಎಲ್ಲಾ ಕೆಲಸ ಮುಗಿಯಬಹುದು. ಈ ಮಂದಿರ ಕಟ್ಟೋಕೆ ಸುಮಾರು 1,900 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ ಅಂತ ರಾಮ ಮಂದಿರ ನಿರ್ಮಾಣ ಸಮಿತಿ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಹೇಳಿದ್ದಾರೆ. ಇನ್ನು ಯುಎಇ ಹೊಸ ದಾಖಲೆ ಮಾಡಿದೆ. ಇತಿಹಾಸದಲ್ಲೇ ಇದೇ ಫಸ್ಟ್ ಟೈಮ್ ನಾನ್ ಆಯಿಲ್ ಫಾರಿನ್ ಟ್ರೇಡ್ $1 ಟ್ರಿಲಿಯನ್ ಗಡಿ ದಾಟಿದೆ. ಅಂದ್ರೆ ಪೆಟ್ರೋಲ್, ಡೀಸೆಲ್ ಬಿಟ್ಟು ಚಿನ್ನ, ಆಭರಣ, ಕಾರು, ಟೆಲಿಕಾಂ ಬಿಸಿನೆಸ್ನಲ್ಲೇ ಯುಎಇ ಇಷ್ಟು ವಹಿವಾಟು ನಡೆಸಿದೆ. ಯುಎಇ ಪ್ರಧಾನಿ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತೂಮ್ ಈ ಮಾಹಿತಿ ನೀಡಿದ್ದಾರೆ. ಯುಎಇಯ ಈ ಸಾಧನೆಯಲ್ಲಿ ಭಾರತದ ಪಾತ್ರ ಬಹಳ ದೊಡ್ಡದಿದೆ. ಯಾಕಂದ್ರೆ ಭಾರತ ಮತ್ತು ಯುಎಇ ನಡುವೆ ನಡೆದ ವ್ಯಾಪಾರ ಒಪ್ಪಂದದಿಂದಾಗಿ ಎರಡೂ ದೇಶಗಳ ನಡುವಿನ ಆಮದು ರಫ್ತು ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ತೈಲೇತರ ವ್ಯಾಪಾರದಲ್ಲಿ ಭಾರತವೇ ಯುಎಇಯ ಪ್ರಮುಖ ಪಾಲುದಾರ. ಹಾಗೆ ಜಗತ್ತಿನ ಸಾಕಷ್ಟು ಶ್ರೀಮಂತರು ದುಬೈನಲ್ಲಿ ಮನೆ ಖರೀದಿಸುತ್ತಿರುವುದು ಅಲ್ಲಿನ ಆರ್ಥಿಕತೆಗೆ ಬೂಸ್ಟ್ ನೀಡಿದೆ. ಯುಎಇ ಡಿಜಿಟಲ್ ಹಬ್ ಆಗಿ ಬದಲಾಗ್ತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕ್ರಿಪ್ಟೋ ಕರೆನ್ಸಿ ಉದ್ಯಮಗಳಿಗೆ ಯುಎಇ ರತ್ನಗಂಬಳಿ ಹಾಸಿ ಸ್ವಾಗತಿಸುತ್ತಿದೆ. ಈ ಎಲ್ಲಾ ಕಾರಣಗಳಿಂದ ಯುಎಇ ಎಕಾನಮಿಯಲ್ಲಿ ಈ ಬದಲಾವಣೆ ಕಂಡಿದೆ. ಭಾರತ ಪಾಕ್ ಮಧ್ಯೆ ಅಂಡರ್-19 ವಿಶ್ವಕಪ್ನ ಸೂಪರ್ 6 ಹಂತದ ಕ್ರಿಕೆಟ್ ಪಂದ್ಯ ಜಿಂಬಾಬ್ವೆನಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದ ಪಾಕಿಸ್ತಾನ ಮೊದಲು ಬೌಲಿಂಗ್ ಆಯ್ದುಕೊಳ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ನಡೆಸಿದ ಭಾರತ 49.5 ಓವರ್ಗಳಲ್ಲಿ 252 ರನ್ಗಳಿಗೆ ಆಲ್ಔಟ್ ಆಯಿತು. ಭಾರತದ ಪರ ವೇದಾಂತ ತ್ರಿವೇದಿ 68 ರನ್ ಗಳಿಸಿದ್ರು. ಇನ್ನು ಗುರಿ ಬೆನ್ನತ್ತಿರೋ ಪಾಕಿಸ್ತಾನ ತಂಡದ ಸ್ಕೋರ್ ಕಾರ್ಡ್ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಈ ತರ ಇತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.